ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿ ವಿಳಂಬ ಖಂಡಿಸಿ ಜಿಲ್ಲಾ ಬಂದ್ ಯಶಸ್ವಿ. ಬಸ್ ವ್ಯಾಪಾರ ವಹಿವಾಟ ಸ್ಥಗಿತ. ಒಳ ಮೀಸಲಾತಿಗೆ ಸರ್ಕಾರ ವಿಳಂಬ ಧೋರಣೆ, ಸಂಘಟನೆಗಳ ಆಕ್ರೋಶ ರ್ಯಾಲಿ. ಅಕ್ಟೋಬರ್ 5ರಂದು ಮಾನ್ವಿಯಲ್ಲಿ ಸ್ವಾಭಿಮಾನಿ ಸಮಾವೇಶ. ಸಿಎಂಗೆ ಹಿಂದುಳಿದ ವರ್ಗಗಳ ಬೆಂಬಲ. ಕೆ. ಶಾಂತಪ್ಪ. ಅಕ್ಟೋಬರ್ 5ರಂದು ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ. ಸರ್ಕಾರದಿಂದ ಇಂಗ್ಲಿಷ್ ಶಾಲೆ ತದ್ವಿರುದ್ಧ ನಡೆ. ರಾಘವೇಂದ್ರ ಕುಷ್ಟಗಿ. ಅಕ್ಟೋಬರ್ 6ರಂದು ಮಾಜಿ ಶಾಸಕ ಎ. ಪಾಪರೆಡ್ಡಿಯವರಿಗೆ ಅಭಿನಂದನಾ ಸಮಾರಂಭ. ಜಿ. ಬಸವರಾಜ ರೆಡ್ಡಿ. ಸಾಗುವಳಿ ಮಾಡುತ್ತಿರುವ ಭೂಮಿ ಸಕ್ರಮಕ್ಕೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಂದ ಹಣ ಬೇಡಿಕೆ. ಬೆಳೆ ನಾಶ. ನಿತ್ಯಾನಂದ ಆರೋಪ. ಅಕ್ಟೋಬರ್ 5ರಂದು ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ. ಮೀಸಲಾತಿ ಜಾರಿಗೆ ಆಗ್ರಹ. ನರಸಪ್ಪ ದಂಡೋರ. ಅಕ್ಟೋಬರ್ 5ರಂದು ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಗೆರಾವ್. ಎಸ್. ಮಾರೆಪ್ಪ. ಅಕ್ಟೋಬರ್ 5ರಂದು ನಗರದಲ್ಲಿ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಕುರಿತು ವಿಭಾಗ ಮಟ್ಟದ ಸಮಾವೇಶ. ಸಿಎಂ, ಡಿಸಿಎಂ ಸೇರಿ ಹಲವರು ಭಾಗಿ. ಡಿಸಿ ನಿತೀಶ್. ಅಕ್ಟೋಬರ್ 6ರಂದು ಮಾನ್ವಿಯಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯಿಂದ ನೃತ್ಯ ಸಂಗೀತೋತ್ಸವ. ಕಾಸಿಂ ಮಲ್ಲಿಗೆ ಮಡವು. ವಾರ್ತೆಗಳ ವಿವರ. ಒಳ ಮೀಸಲಾತಿ ಜಾರಿಗೊಳಿಸಲು ರಾಜ್ಯ ಸರ್ಕಾರ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ದಲಿತ ಪರ ಸಂಘಟನೆಗಳು ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ಅಂಗಡಿ ಮುಂಗಟ್ಟುಗಳು, ಸಾರಿಗೆ ಮತ್ತು ಪೆಟ್ರೋಲ್ ಬಂಕ್ ಬಂದ್ ಆಗಿದ್ದವು. ರಾಯಚೂರಿನ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಗರದಲ್ಲಿ ಎಂದಿನಂತೆ ಆಟೋ ಮತ್ತು ಟ್ಯಾಕ್ಸಿ ವಾಹನಗಳ ಸಂಚಾರ ಆರಂಭವಾಗಿತ್ತು. ಬಸ್ ಬಂದ್ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಆಟೋ ಮತ್ತು ಟ್ಯಾಕ್ಸಿ ವಾಹನಗಳಲ್ಲಿ ತೆರಳಿದರು. ಬಸ್ ಇಲ್ಲದೇ ಇರುವುದರಿಂದ ಆಟೋ ಮತ್ತು ಟ್ಯಾಕ್ಸಿ ವಾಹನಗಳು ಪ್ರಯಾಣಿಕರಿಂದ ದುಬಾರಿ ಹಣ ಪಡೆಯುತ್ತಿರುವುದು ಕಂಡುಬಂತು. ಟ್ಯಾಕ್ಸಿ ಮತ್ತು ಆಟೋಗಳು ಬಂದ್ ನೆಪ ಮಾಡಿಕೊಂಡು ಪ್ರಯಾಣಿಕರಿಂದ ಹೆಚ್ಚು ಪ್ರಯಾಣ ಪಡೆಯುತ್ತಿದ್ದು, ಈ ವೇಳೆ ಪ್ರಯಾಣಿಕರು ವಿರೋಧ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ನಗರದಲ್ಲಿ ವ್ಯಾಪಾರ ಅಂಗಡಿ ಮುಂಗಟ್ಟುಗಳು ಸಹ ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಬಟ್ಟೆ ಅಂಗಡಿ, ಕಿರಾಣಿ ಅಂಗಡಿ, ಶಾಪಿಂಗ್ ಮಾಲ್, ಹೋಟೆಲ್ಗಳು, ಬಾರ್ ಮತ್ತು ರೆಸ್ಟೋರೆಂಟ್ಗಳು, ಪೆಟ್ರೋಲ್ ಬಂಕ್ಗಳು ಸಂಪೂರ್ಣ ಬಂದ್ ಆಗಿದ್ದವು. ತರಕಾರಿ ಮಾರುಕಟ್ಟೆ ಎಪಿಎಂಸಿ ಸಹ ವ್ಯಾಪಾರ ನಡೆಸಲಿಲ್ಲ. ನಗರದಲ್ಲಿ ವಾಹನಗಳ ಸಂಚಾರವು ಎಂದಿನಂತಿರದೆ ರಸ್ತೆಯಲ್ಲಿ ವಾಹನಗಳ ಸಂಚಾರ ಇಳಿಮುಖವಾಗಿತ್ತು. ಬಂದ್ ಕರೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಶಾಲಾ ಕಾಲೇಜುಗಳು ಸಹ ಬಂದ್ ಮಾಡಲಾಗಿತ್ತು. ಎಪಿಎಂಸಿ ಮಾರುಕಟ್ಟೆಯಲ್ಲಿಯೂ ಸಹ ಕೃಷಿ ಉತ್ಪನ್ನಗಳ ಮಾರಾಟ ಖರೀದಿ ಬಂದ್ ಆಗಿತ್ತು. ರೈತರು ಹತ್ತಿ ಮಾರಾಟ ಮಾಡಲು ಬಂದಿದ್ದರಿಂದ ಕೊಂಚ ತೊಂದರೆ ಅನುಭವಿಸುವಂತಾಗಿದೆ. ದಸರಾ ಹಬ್ಬದ ಹಿನ್ನೆಲೆಯಲ್ಲಿ ಮೊದಲ ದಿನವಾದ ಇಂದು ನವರಾತ್ರಿ ಆಚರಣೆ ಮಾಡುವವರಿಗೆ ಮಾರ್ಕೆಟ್ ಬಂದ್ ಆಗಿದ್ದರಿಂದ ಪೂಜೆಗೆ ಬೇಕಾದ ವಸ್ತುಗಳ ಖರೀದಿಗೆ ಮೊದಲ ದಿನ ಬಂದ್ ಬಿಸಿ ತಟ್ಟಿದೆ. ರಾಯಚೂರು ಸೇರಿದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಸಹ ಬಂದ್ ನಡೆಯಿತು. ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ
ಜಾರಿ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಿದೆ. ಮುಖ್ಯಮಂತ್ರಿಗಳು ನಡೆಯನ್ನು ಖಂಡಿಸಿ ದಲಿತ ಪರ ಸಂಘಟನೆ ರಾಯಚೂರು ಬಂದ್ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ದಲಿತ ಪರ ಸಂಘಟನೆಗಳ ಮುಖಂಡ ಅಂಬಣ್ಣ ಅರೋಲಿ ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ತೀರ್ಪು ನೀಡಿದೆ. ಆಯಾ ರಾಜ್ಯಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಜಾರಿಗೆ ಸೂಚಿಸಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 2 ತಿಂಗಳು ಕಳೆದರೂ ಅದನ್ನು ಅನುಷ್ಠಾನಕ್ಕೆ ತರುವಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಮುನ್ನ ಒಳ ಮೀಸಲಾತಿ ಜಾರಿಗೆ ತರುತ್ತೇವೆ ಎಂದು ಭರವಸೆ ನೀಡಿದರು. ಆದರೆ ಕೊಟ್ಟಿರುವ ಭರವಸೆ ಹುಸಿ ಹೋಗಿದೆ ಎಂದರು. ಈಗಾಗಲೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಗೌರವಿಸಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗಿತ್ತು. 2 ತಿಂಗಳಾದರೂ ಕೂಡ ಮೀನಾಮೇಷ ಮಾಡ್ತಕ್ಕಂಥ ಆತಂಕಗಳು ಹೆಚ್ಚೆಚ್ಚಿಗೆ ಕಾಣ್ತಾ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವರು ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. ಅವರಿಗೆ ಮತ್ತಷ್ಟು ಮನವರಿಕೆ ಮಾಡಬೇಕು. ಸುಪ್ರೀಂ ಕೋರ್ಟನ್ನು ಗೌರವಿಸ್ತಕ್ಕಂಥ ಒಂದು ನ್ಯಾಯವಾದಿಗಳು ಆಗಿರ್ತಕ್ಕಂಥ ತಾವು ಮತ್ತೆ ವಿನಾಕಾರಣ ವಿಳಂಬ ಮಾಡ್ತಕ್ಕಂಥದ್ದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ತಾವು ಜನಪ್ರಿಯ ನಾಯಕರಂತೇಳಿ ಜನರು ಭಾವಿಸಿದ್ರು. ಸುಪ್ರೀಂ ಕೋರ್ಟ್ನ ತಾವು ಡಿಲೇ ಮಾಡ್ತಾ ಇದ್ದೀರಿ ಅನ್ನೋ ಆತಂಕ ನಮ್ಮಲ್ಲಿ ಇರೋದ್ರಿಂದ ಇವತ್ತು ರಾಯಚೂರು ಜಿಲ್ಲಾ ಬಂದ್ ಮಾಡೋದ್ರ ಮೂಲಕ 101 ಉಪಜಾತಿಗಳಿಗೆ, ಪರಿಶಿಷ್ಟ ಜಾತಿಯ 101, ಪರಿಶಿಷ್ಟ ಪಂಗಡದ 51 ಉಪಜಾತಿಗಳಿಗೆ ಮೀಸಲಾತಿಯನ್ನು ಜನಸಂಖ್ಯೆವಾರು ಕೊಡಬೇಕು. ವಿದ್ಯೆ ಉದ್ಯೋಗದಲ್ಲಿ ಅವರಿಗೆ ಆಗಿರ್ತಕ್ಕಂಥ 4-5 ತಲೆಮಾರುಗಳ ನಷ್ಟವನ್ನು ತಾವು ಭರಿಸಬೇಕಂತ ಒಂದು ದೊಡ್ಡ ಪರಮಾಧಿಕಾರವನ್ನು ಸುಪ್ರೀಂ ಕೋರ್ಟು ರಾಜ್ಯ ಸರ್ಕಾರ ಕೊಟ್ಟಿದೆ. ಹಾಗಾಗಿ ಆ ಪರಮಾಧಿಕಾರವನ್ನು ಬಳಸ್ತಕ್ಕಂಥದ್ರಲ್ಲಿ ವಿಳಂಬ ಆಗಿದೆ. ಅದು ನಮಗೆ ನೋವು ತಂದಿದೆ. ಒಂದು ವೇಳೆ ತಾವು ವಿಳಂಬ ಮಾಡಿದ್ರೆ ಈಗಾಗಲೇ KPSC
PWD ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ VA ಪೋಸ್ಟ್ಗಳು, ಕಂದಾಯ ಇಲಾಖೆ ಹಲವಾರು ಪೋಸ್ಟ್ಗಳು ಸಹ ಭರ್ತಿ ಆಗ್ತಾ ಇದ್ದಾವೆ. ಒಳ ಮೀಸಲಾತಿಯನ್ನು ತಾವು ಜಾರಿ ಮಾಡಿದರೆ ಲಕ್ಷಾಂತರ ಕುಟುಂಬಗಳು ಈ ಅವಕಾಶವನ್ನು ಪಡಿತಿದ್ವು. ತಾವು ಒಳ ಮೀಸಲಾತಿಯನ್ನು ಜಾರಿ ಮಾಡಲಾರ ನೇಮಕಾತಿ ಮಾಡಿಬಿಟ್ರೆ ಮತ್ತೆ 25 ವರ್ಷ ನಮ್ಮ ಜನಾಂಗ ಬೀದಿಯಲ್ಲಿರ್ತದೆ. ಈ ಒಂದು ಸಂಕಷ್ಟವನ್ನು ತಾವು ಅರ್ಥ ಮಾಡಿಕೊಳ್ಳಬೇಕನ್ನೋ ಮನವರಿಕೆ ಮಾಡೋದಕ್ಕೋಸ್ಕರ ಇವತ್ತು ನಾವು ಬಂದ್ ಮಾಡ್ತಾ ಇದ್ದೀವಿ. ಈ ಬಂದ್ಗೆ ಇಡೀ ಜಿಲ್ಲಾಡಳಿತ, ಎಲ್ಲ ಸಾರ್ವಜನಿಕರು ಹಬ್ಬ ಹರಿದಿನಗಳನ್ನು ಬಿಟ್ಟು ಇವತ್ತು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ತೊಂದರೆ ಆಗಿದೆ ನಮ್ಗೆ ಅನಿಸ್ತಾ ಇದೆ. ಆದರೂ ಕೂಡ ಈ ಸುಪ್ರೀಂ ಕೋರ್ಟು ಮತ್ತು ಈ ಸಾಮಾಜಿಕ ಸಂಘಟನೆಗಳ ಒಂದು ಕಾಳಜಿಯನ್ನು ಈ ಜನ ಅತ್ಯಂತ ಗಂಭೀರವಾಗಿ ಪ್ರೀತಿಸೋ ಜೊತೆಗೆ ನಮ್ಮನ್ನು ಅಪ್ಪಿಕೊಂಡು ಈ ರಾಯಚೂರು ಬಂದ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಬಂದು ಈ ಯಾವುದೋ ಒಂದು ಸರ್ಕಾರದ ವಿರುದ್ಧ ಅಲ್ಲ, ಸುಪ್ರೀಂ ಕೋರ್ಟನ್ನು ಗೌರವಿಸ್ತಕ್ಕಂಥ ಆದೇಶದ ಪರವಾಗಿರೋದ್ರಿಂದ ಇಡೀ ಸಾರ್ವಜನಿಕರು, ಕಾಂಗ್ರೆಸ್ಸು, BJP, JDS, MRHS, ದಂಡೋರ, ದಲಿತ ಸಂಘಟನೆಗಳು ಎಲ್ಲವೂ ಕೂಡ ಇವತ್ತು ಈ ಬಂದನ್ನು ಬೆಂಬಲಿಸಿದವೆ. ದಯವಿಟ್ಟು ರಾಜ್ಯ ಸರ್ಕಾರ ಈ ಕೂಡಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡೋದ್ರ ಮೂಲಕ. ಮುಖಂಡ ಎಂ ವಿರೂಪಾಕ್ಷಿ ಮಾತನಾಡಿ, ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ನಡೆಸಿದ ಫಲವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಆಯಾ ರಾಜ್ಯಗಳು ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಜಾರಿಗೆ ಸೂಚಿಸಿದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆರಂಭದಲ್ಲೇ ಭರವಸೆ ನೀಡಿದ್ದ ಆದರೆ ಇದೀಗ ಮೌನ ವಹಿಸಿದ್ದನ್ನು ಖಂಡಿಸಿದರು. ಪರಿಶಿಷ್ಟರಿಗೆ ಒಳ ಮೀಸಲಾತಿ ಮಾಡಬಾರದು ಎಂದು ಸಿಎಂ ಸಿದ್ದರಾಮಯ್ಯ ಅವರ ಹಠಮಾರಿತನ ಖಂಡಿಸಿ ನಾಳೆ ರಾಯಚೂರಿಗೆ ಬರುವ ಸಿಎಂ ಅವರಿಗೆ ಬಂದ್ ಮೂಲಕ ಸ್ವಾಗತ ಕೋರುತ್ತೇವೆ. ನಾಳೆ ಮುಖ್ಯಮಂತ್ರಿಗಳು ಜಿಲ್ಲೆಯಲ್ಲಿ ಒಳ ಮೀಸಲಾತಿ ಕುರಿತು ಸುಗ್ರೀವಾಜ್ಞೆ ಹೊರಡಿಸಬೇಕು. ನಿರ್ಲಕ್ಷ್ಯ ವಹಿಸಿದಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಜೊತೆಗೆ ಮುಂದಿನ ದಿನಗಳಲ್ಲಿ ಸಿಎಂ ಮನೆ ಮುತ್ತಿಗೆ ಹಾಕಲಾಗುತ್ತದೆ ಎಂದು ತಿಳಿಸಿದರು. ಒಳ ಮೀಸಲಾತಿಗಾಗಿ ರಾಯಚೂರು ಬಂದ್ ಕರೆ ಜಿಲ್ಲೆಗೆ ಸೀಮಿತಗೊಳಿಸದೆ ರಾಜ್ಯ ಬಂದ್ ಕರೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಒಳ ಮೀಸಲಾತಿ ಹೋರಾಟ ಪ್ರಾರಂಭ ಆಗಿರೋದು ರಾಯಚೂರಿಂದ. ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯದ 7 ಜನ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಮಾನವನ್ನು 2 ತಿಂಗಳವರೆಗೆ ರಾಜ್ಯ ಸರ್ಕಾರ ವಿಳಂಬ ಮಾಡಿ ಮತ್ತೆ ಪರಿಶಿಷ್ಟರಿಗೆ ಒಳ ಮೀಸಲಾತಿ ಮಾಡಬಾರ್ದಂತಕ್ಕಂಥ ಹಠಮಾರಿತನವನ್ನು ಖಂಡಿಸಿ ರಾಯಚೂರು ಜಿಲ್ಲಾ ಬಂದ್ ಮಾಡುವ ಮೂಲಕ ನಾಳೆ ರಾಯಚೂರು ಜಿಲ್ಲೆಗೆ ಬರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಯಚೂರನ್ನು ಸ್ತಬ್ಧ ಮಾಡುವ ಮೂಲಕ ನಾವು ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಖ್ಯಮಂತ್ರಿಗಳೇ, ನಾಳೆ ನೀವು ರಾಯಚೂರಿನಲ್ಲಿ ಈ ಒಂದು ಒಳ ಮೀಸಲಾತಿಯ ಸುಗ್ರೀವಾಜ್ಞೆಯನ್ನು ಮಾಡಬೇಕು, ಹೊರಡಿಸಬೇಕಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕ ಬಂದ್ ಮಾಡ್ತಿದ್ದೀವಿ. ನಂತರ ಇಡೀ ಪರಿಶಿಷ್ಟ ಜಾತಿಯ ಜನಾಂಗ ನಿಮ್ಮ ಮನೆಯ ಮುಂದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಕೂಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಜೊತೆಲಿ ಇವತ್ತು ರಾಯಚೂರಿನ ಎಲ್ಲ ವಾಣಿಜ್ಯೋದ್ಯಮಿಗಳು, ವ್ಯಾಪಾರಸ್ಥರು, ಅಂಗಡಿ ಮುಕ್ಕಟ್ಟುಗಳು, ರೈಸ್ ಮಿಲ್ಲರ್ಸು, ಪೆಟ್ರೋಲ್ ಬಂಕು, ಚಿತ್ರಮಂದಿರಗಳು ಇವತ್ತು ನಮಗೆ ಏನು ಸಂಪೂರ್ಣವಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಬಂದ್ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾನು ಕೃತಜ್ಞತೆಯನ್ನು ಕೊಡ್ತೀನಿ. ಯಾಕಂತೇಳಿದರೆ ಸ್ವಲ್ಪ ಸಾಮಾನ್ಯ ಜನರಿಗೆ ಸ್ವಲ್ಪ ಕಷ್ಟ ಆಗಬಹುದು. ನಾವು 30 ವರ್ಷಗಳಿಂದ ಕಷ್ಟಪಡ್ತಾ ಇದ್ವಿ. ದಯವಿಟ್ಟು ನಮ್ಮ ಕಷ್ಟಕ್ಕೆ ನೀವು ನೆರವಾಗಿರತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಂಡು ಇಡೀ ರಾಯಚೂರಿನ ಜಿಲ್ಲಾಡಳಿತ ಈ ಸಂದರ್ಭದಲ್ಲಿ ನರಸಿಂಹ ಮಾಡಿಗಿರಿ, JB ರಾಜು, ಡಿಂಗ್ರಿ ನರಸಪ್ಪ, ನರೇಶ, ಈರಣ್ಣ ಭಂಡಾರಿ, ನರಸಪ್ಪ, ಭೀಮಣ್ಣ ಮಂಚಾಲಿ, ರಾಘವೇಂದ್ರ ಬೋರಡ್ಡಿ, ನರಸಿಂಹಲು, ಮೂಕಪ್ಪ, ರವಿಕುಮಾರ್, ವಿಕ್ರಮ್, ವೀರೇಶ್, ಶಂಕರ್ ಸೇರಿದಂತೆ ಅನೇಕರಿದ್ದರು. ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೆಯುತ್ತಿದ್ದು, ಹಿಂದುಳಿದ ವರ್ಗ ಸಮಾಜದ ಬೆಂಬಲಕ್ಕಿರುವುದಾಗಿ ಅಕ್ಟೋಬರ್ 5ರಂದು ಮಾನ್ವಿ ಸ್ವಾಭಿಮಾನಿ ಸಮಾವೇಶ ನಡೆಯಲಿದ್ದು, ಹಿಂದುಳಿದ ವರ್ಗಗಳ ಎಲ್ಲ ಸಮುದಾಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹಿಂದುಳಿದ ವರ್ಗದ ನಾಯಕ ಆಡಳಿತದಿಂದ ಹೊಟ್ಟೆ ಕಿಚ್ಚು ಪಡುತ್ತಿರುವ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಸುಳ್ಳು ಆರೋಪ ಮಾಡಿ ಆತ್ಮಸಾಕ್ಷಿಗೆ ವಂಚನೆ ಮಾಡಿಕೊಳ್ಳುತ್ತಿವೆ. ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತ ನಡೆಸಿರುವ ಹಿಂದುಳಿದ ವರ್ಗ ನಾಯಕನಿಗೆ ಬೆಂಬಲವಾಗಿ ಹಿಂದುಳಿದ ಸಮಾಜಗಳು ನಿಲ್ಲಲಿವೆ. ಸ್ವಾಭಿಮಾನಿ ಸಮಾವೇಶದ ಮೂಲಕ ಬೆಂಬಲ ನೀಡಲು ಸಮುದಾಯಗಳು ನಿರ್ಧರಿಸಿವೆ ಎಂದರು. ಹಿಂದುಳಿದ ವರ್ಗಗಳ ಸಮುದಾಯಗಳ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಒದಗಿಸುವುದು, ಕಾಂತರಾಜ್ ಆಯೋಗದ ವರದಿಯನ್ನು ಜಾರಿಗೊಳಿಸುವುದು ಹಾಗೂ ರಾಯಚೂರಿನಲ್ಲಿ ದೇವರಾಜ್ ಭವನ ಪುತ್ಥಳಿ ನಿರ್ಮಾಣ ಮಾಡಲು ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ 2 ಎಕರೆ ಭೂಮಿ ಮಂಜೂರು ಮಾಡುವ ಕುರಿತು ಮುಖ್ಯಮಂತ್ರಿಗಳಲ್ಲಿ ಮನವಿ ಸಲ್ಲಿಸಲಾಗುತ್ತದೆ. ಹಿಂದುಳಿದ ವರ್ಗಗಳ ವಿವಿಧ ನಿಗಮಗಳಿಗೆ ಹೆಚ್ಚಿನ ಅನುದಾನ ಒದಗಿಸಲು ವಿನಂತಿಸಲಾಗುತ್ತದೆ ಎಂದರು.
ಪ್ರಾರಂಭ ಮಾಡಿ 5ನೇ ವರ್ಷ ರಿಜಿಸ್ಟ್ರೇಷನ್ ಸಂಘ ನಾವು. ಅದರಂತೆ ಈ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಕೂಡ ನಾವು ಸಮಿತಿಗಳಿದ್ದಾವೆ. ಹಾಗಾಗಿ ನಮ್ಮ ಉದ್ದೇಶ, ನಮ್ಮ ಬೇಡಿಕೆ ಏನಾಗಿತ್ತು ಅಂತಂದರೆ, ನಮ್ಮ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಸರ್ಕಾರದಿಂದ ಈ ಭಾಗದಲ್ಲಿ ಮುಖ್ಯ ರಸ್ತೆ ಹೊಂದಿಕೊಳ್ಳಬೇಕಂತ ಅಲ್ಲಿ ಒಂದು 2 ಎಕರೆ ಜಮೀನು ಕೊಡಬೇಕು ಸಮಿತಿಗೆ, ಯಾವುದೋ ಒಂದು ವ್ಯಕ್ತಿ ಅಲ್ಲ. ಅದರ ಜೊತೆಗೆ ಇಲ್ಲಿ ಅನೇಕ ಸಮುದಾಯಗಳ ಶರಣರು, ಸಂತರು ಮತ್ತು ರಾಷ್ಟ್ರ ನಾಯಕರ ಅನೇಕ ಪುತ್ಥಳಿಗಳು, ಮೂರ್ತಿಗಳು ಇದ್ದಾವೆ. ನಮ್ಮ ಹಿಂದುಳಿದ ಜಾತಿಗಳ ಏಳಿಗಾಗಿ ಧ್ವನಿ ನೀಡಿರುವಂಥ ನಮ್ಮ ದೇವರಾಜ್ ಅವರ ಪುತ್ಥಳಿ ಇಲ್ಲ. ಹಾಗಾಗಿ ನಮಗೆ ಮುಖ್ಯ ರಸ್ತೆಗೆ ಪುತ್ಥಳಿ ಅನಾವರಣ ಮಾಡಲಿಕ್ಕೆ ಜಾಗ ಕೂಡ ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹಿಂದೆ ದಿನಗಳಲ್ಲಿ. ಅದು ಸಾಧ್ಯ ಆಗಿಲ್ಲ. ನಾವು ಹೋಗಲು ಮನೆ ದೇವರಾಜ್ ಅವರ ಜಯಂತಿಯಲ್ಲಿ ಕೂಡ ನಾವು ಮಾನ್ಯ ನಮ್ಮ ಹಿರಿಯರು ಸಚಿವರಾದ ಬೋಸ್ರ ಸಾಹೇಬರು ಕೂಡ ನಾವು ಇಲ್ಲಿ ಬಂದಾಗ ಅವರು ಕೇಳ್ಕೊಂಡಿದ್ದೀವಿ, ಮಾಡೋಣ ಅಂತ ಹೇಳಿ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ನೆಚ್ಚಿನ ನಾಯಕರು, ಬಡವರ ಮತ್ತು ಶೋಷಿತ ಸಮುದಾಯಗಳ ಎಲ್ಲ ವರ್ಗಗಳ ಧೀಮಂತ ನಾಯಕರು, ನೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಅವರು 2018 ಕಾರ್ಯಕ್ರಮದಲ್ಲಿ ಬಂದಾಗ ಇಲ್ಲಿ ಕಳೆದ 4 ವರ್ಷಗಳಿಂದ ಹಿಂದುಳಿದ ಜಾತಿ ಒಕ್ಕೂಟ ನಿರ್ವಹಿಸುತ್ತಿದ್ದು, ಈಗಾಗಲೇ ಮುಖ್ಯಮಂತ್ರಿಗಳು ಸೇರಿ ಅನೇಕ ಸಚಿವರಿಗೆ ಮನವಿ ಮಾಡಲಾಗಿದೆ. ಮತ್ತೊಮ್ಮೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುತ್ತದೆ ಎಂದರು. ಕೆಪಿಎಸ್ಸಿ ಮಾಜಿ ಸದಸ್ಯ ಶ್ರೀಕಾಂತರಾವ್ ಮಾತನಾಡಿ, ಹಿಂದುಳಿದ ವರ್ಗಗಳ ವಿವಿಧ ನಿಗಮಗಳಿಗೆ ಅನುದಾನ ನೀಡುವಲ್ಲಿ ತಾರತಮ್ಯವಾಗಿದೆ. ಸಮರ್ಪಕ ಅನುದಾನ ನೀಡಲು ಸಿಎಂ ಬಳಿ ಮನವಿ ಮಾಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಕೆ ಬಸವಂತಪ್ಪ, ಜಂಬಣ್ಣ ಕ್ಲಾಸ್ಪುರು, ಕಾಜನಗೌಡ, ಕೆ ಪಂಪಾಪತಿ, ಸುರೇಖ, ಈರಣ್ಣ ಹೂಗಾರ, ಪಾಗುಂಟಪ್ಪ, ಆಂಜನೇಯ ಯಾದವ್ ಸೇರಿದಂತೆ ಅನೇಕರಿದ್ದರು. ಗೋಕಾಕ್ ಚಳವಳಿ ಹಿನ್ನೋಟ ಮುನ್ನೋಟದ ಕುರಿತಂತೆ ಅಕ್ಟೋಬರ್ 5ರಂದು ರಾಜ್ಯದ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ವಿಭಾಗ ಮಟ್ಟದ ಸಮಾವೇಶ ನಡೆಯುತ್ತಿರುವುದು ಸ್ವಾಗತಾರ್ಹವಾಗಿದೆ. ಸರ್ಕಾರಗಳ ಗೋಕಾಕ್ ಚಳವಳಿ ಆಶಯಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದು, ಸಮಾವೇಶ ಗೋಕಾಕ್ ಚಳವಳಿ ಮರುಹುಟ್ಟಿಗೆ ಪ್ರೇರಣೆಯಾಗಲಿ ಎಂದು ಜನಸಂಗ್ರಾಮ ಪರಿಷತ್ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಗೋಕಾಕ್ ಚಳವಳಿಗೆ ಬೆಂಬಲವಾಗಿ ರಾಯಚೂರಿನಲ್ಲಿ ಹೋರಾಟ, ಪ್ರತಿಭಟನೆ, ಲಾಠಿ ಚಾರ್ಜ್, ಬಂಧನಕ್ಕೆ ಒಳಗಾಗಿದ ಹೋರಾಟ ನಡೆದಿತ್ತು. ಹಿರಿಯ ಸಾಹಿತಿ ಶಾಂತರಸರು, ಎನ್.ಕೆ. ಕುಲಕರ್ಣಿ, ಜಂಬಣ್ಣ ಅಮರಚಿಂತ ಸೇರಿದಂತೆ ಅನೇಕರ ಹೋರಾಟಗಾರರು ಹೋರಾಟ ನಡೆಸಿದ್ದರು. ಗೋಕಾಕ್ ಚಳವಳಿಯನ್ನು ಸ್ಮರಿಸಲು ಮುಂದಾಗಿರುವುದು ಸ್ವಾಗತಾರ್ಹವಾಗಿದ್ದರೂ ಸರ್ಕಾರ ಲೋಪಗಳನ್ನು ಗಮನಕ್ಕೆ ತರಬೇಕಾದ ಅಗತ್ಯವಿದೆ. ಸ್ಥಾನ ಕವಿಗಳಂತೆ ಇರುವವರೇ ಹೆಚ್ಚು ಇರುವುದರಿಂದ ಸರ್ಕಾರವನ್ನು ಟೀಕಿಸಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಆಡಳಿತದಲ್ಲಿ ಕನ್ನಡ ಭಾಷೆ, ಕನ್ನಡ ಮಾಧ್ಯಮದಲ್ಲಿ ಕನ್ನಡವಾಗಿ ಜಾರಿ, ಕನ್ನಡಿಗರ ಬದುಕು ಕಟ್ಟಿಕೊಡುವ ಆಶಯದೊಂದಿಗೆ ಹೋರಾಟ ರಾಜ್ಯವ್ಯಾಪ್ತಿಯಾಗಿ ನಡೆದಿತ್ತು. ಆದರೆ ಸರ್ಕಾರವೇ 2022-23ರಿಂದ 260ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದೆ. 2684 ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಸರ್ಕಾರವೇ ಪ್ರಾರಂಭಿಸಿದೆ. ಕನ್ನಡ ಮಾತೃಭಾಷೆ ಎಂದು ಹೇಳುತ್ತಲೇ 17,000 ಖಾಸಗಿ ಇಂಗ್ಲಿಷ್ ಶಾಲೆಗಳಿಗೆ ಅನುಮತಿ ನೀಡಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದ ನಂತರವೇ 1417 ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಪ್ರಾರಂಭವಾಗಿವೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 18,189 ಕನ್ನಡ ಶಾಲೆಗಳಲ್ಲಿ ಶಿಕ್ಷಕರಿಲ್ಲ. ಕನ್ನಡ ಸ್ಥಿತಿಗತಿಯ ಆತಂಕದಲ್ಲಿದೆ. ಸರ್ಕಾರವೇ ಕನ್ನಡ ವಿರೋಧಿಯಾಗಿ ಮುನ್ನಡೆದಿರುವಾಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಆಸ್ಥಾನ ವಿದ್ವಾಂಸರುಗಳು ಸರ್ಕಾರ ನಡೆಯನ್ನು ಟೀಕಿಸಲು ಸಾಧ್ಯವೇ ಎಂಬ ಅನುಮಾನ ಕಾಡುತ್ತಿದೆ. ಒಳ್ಳೆ ಪ್ರಯೋಜನ ಆಗ್ತಕ್ಕಂಥ ಕಾರ್ಯಕ್ರಮ ಆಗಲಿ ಅಂತೇಳಿ ನಾನು ಅದಕ್ಕೆ ಮೊಟ್ಟ ಮೊದಲು ಶುಭ ಹಾರೈಸ್ತೇನೆ. ನನಗೆ ಅನುಮಾನ ಏನಂದರೆ, ತುಂಬ ಜನ ಆಸ್ಥಾನ ವಿದ್ವಾಂಸರು ಅಲ್ಲಿ ಜಮಾ ಆಗಿದೆ. ಅವರೆಲ್ಲ ನಿಗಮ ಮಂಡಳಿ ಅಧ್ಯಕ್ಷರು, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲ ಆಸ್ಥಾನ ವಿದ್ವಾಂಸರೇ ಇದ್ದಾಗ ಸರ್ಕಾರದ ತಪ್ಪುಗಳನ್ನು ಅವರು ಧೈರ್ಯದಿಂದ ಪ್ರಾಮಾಣಿಕವಾಗಿ
ಎಷ್ಟು ಮಾತಾಡ್ತಾರೆ ಅನ್ನೋ ಅನುಮಾನ ಇದೆ ನನಗೆ. ಮಾತಾಡಿದರೆ ಭಾಳ ಸಂತೋಷ. ಸತ್ಯವನ್ನು ಹೊರಗೆ ಹಾಕಿದರೆ ನಾನು ಅದಕ್ಕೆ ಭಾಳ ಸಂತೋಷ ಪಡ್ತಕ್ಕಂಥವು. ನಾನು ಅವರ ವಿರೋಧಿ ಏನಲ್ಲ, ನಾನು ಅವ್ರ ಮೇಲೆ ನನಗೆ ಅಪಾರ ಗೌರವ ಪ್ರೀತಿ ಇದೆ. ಹಾಗೆಯೇ ರಾಯಚೂರಿನಲ್ಲಿ ಕೂಡ ಗೋಕಾಕ್ ಚಳವಳಿ ಒಂದು ಝಲಕ್ ತೋರಿಸಿದೆ. ಅವಾಗ ನಮ್ಮೆಲ್ಲ ಹಿರಿಯರು, ರಾಯಚೂರು ವಾಣಿಯ ಎನ್ ಕೆ ಕುಲಕರ್ಣಿಯವರು, ಮಾನ್ಯ ದಿವಂಗತ ಶಾಂತಸ್ ಅವರು ಸಮಕ್ಷಮ ರಾಯಚೂರಿನಲ್ಲಿ ಇದು ದೊಡ್ಡ ಚಳವಳಿನೇ ಆಯಿತು, ಲಾಠಿ ಚಾರ್ಜ್ ಆಯಿತು. ಆ ವಿಷಯದ ಕುರಿತು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಿಲ್ಲ. ನಾನು ಹೊಸದಾಗಿ ಸಾರ್ವಜನಿಕ ಜೀವನಕ್ಕೆ ಪ್ರವೇಶ ಮಾಡಿದ 1980ನೇ ಇಸ್ವಿಯದು. ನಿಮಗೆ ಗೊತ್ತಿದೆ, ದೇವರಾಜ ಅರಸು ಸಂದರ್ಭದಲ್ಲಿ ಸಂಸ್ಕೃತ ಪ್ರಥಮ ಭಾಷೆ ಮಾನ್ಯತೆಯನ್ನು ರದ್ದು ಮಾಡಿ ಕನ್ನಡಕ್ಕೆ ವಿಶೇಷ ಆದ್ಯತೆಯನ್ನು ಕೊಟ್ಟರು. ಗುಂಡೂರಾವ್ ಸರ್ಕಾರ ಬಂದಾಗ ಪುನಃ ಅದನ್ನು ಉಲ್ಟಾ ಮಾಡಿ ಕನ್ನಡಕ್ಕೆ ಇರುವ ಆಗಿನ ಮಾನ್ಯತೆಯನ್ನು ಕಡಿಮೆ ಮಾಡಿ ಸಂಸ್ಕೃತಕ್ಕೆ ಮತ್ತೆ ಪ್ರಥಮ ಭಾಗ್ಯ ಒಂದು ಮಾನ್ಯತೆಯನ್ನು ಎತ್ತಿದ್ರು. ಸಹಜವಾಗಿಯೇ ನಾಡಿನ ಕನ್ನಡ ಪರ ಸಾಹಿತಿಗಳು, ಜನಪರ ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರರು, ನಾರಾಯಣವರು, ತುಂಬ ಜನ ಆ ಟೈಮ್ನಲ್ಲಿ ಒಂದು ದೊಡ್ಡ ಹೋರಾಟವನ್ನೇ ಪ್ರಾರಂಭ ಮಾಡಿದ್ರು. ಅದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ರಾಜ್ಯ ಕನ್ನಡ ಭಾಷೆ ಬೆಳೆಸುವುದು ಮಾತಿನಲ್ಲಿ ಆಡಿದರೆ ಸಾಲದು, ಕೃತಿಯಲ್ಲಿ ತರಬೇಕಿದೆ. ಹಿನ್ನೋಟ ಮುನ್ನೋಟ ಕೇವಲ ಸರ್ಕಾರಿ ಕಾರ್ಯಕ್ರಮವಾಗದೆ ಮತ್ತೊಂದು ಸದೃಢ ಚಳವಳಿಗೆ ವೇದಿಕೆಯಾದರೆ ಸಾರ್ಥಕವಾಗುತ್ತದೆ ಎಂಬ ಆಶಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜನಸಂಗ್ರಾಮ ಪರಿಷತ್ ರಾಜ್ಯ ಅಧ್ಯಕ್ಷ ಜಾನ್ ವೆಸ್ಲೆ ಚಿಕಲ ಪರ್ವಿ, ಖಾಜಾ ಅಸ್ಲಂ, ಈರಣ್ಣ ಭಂಡಾರಿ, ಪರಪ್ಪ ನಾಗೋಲಿ ಉಪಸ್ಥಿತರಿದ್ದರು. ಮುನ್ನೂರು ಕಾಪು ಸಮಾಜದ ಹಿರಿಯರು ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿಯವರಿಗೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಐಕಾನ್ ಆಫ್ ಲೆಜೆಂಡ್ ಪ್ರಶಸ್ತಿಗೆ ಭಾಜನರಾಗಿದ್ದು, ಮುನ್ನೂರು ಕಾಪು ಸಮಾಜದಿಂದ ಅಕ್ಟೋಬರ್ 6ರಂದು ಗದ್ವಾಲ್ ರಸ್ತೆಯಲ್ಲಿರುವ ವೀರಾಂಜನೇಯ ದೇವಸ್ಥಾನದಲ್ಲಿ ಅದ್ದೂರಿಯ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜದ ಪ್ರಧಾನ ಕಾರ್ಯದರ್ಶಿ ಜಿ ಬಸವರಾಜ ರೆಡ್ಡಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನೇಕ ವರ್ಷಗಳಿಂದ ಸಮಾಜವನ್ನು ಕಟ್ಟಿ ಬೆಳೆಸುವಲ್ಲಿ ಶ್ರಮ ವಹಿಸುತ್ತಿರುವ ಪಾಪರೆಡ್ಡಿಯವರಿಗೆ 8 ರಾಜ್ಯಗಳ ಸಮುದಾಯ ಸಂಘಟನೆಗಳು ಸೇರಿ ಪ್ರಶಸ್ತಿ ಪ್ರದಾನ ಮಾಡಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಸಮಾಜದಿಂದ ನಡೆಯಲಿರುವ ಅಭಿನಂದನಾ ಸಮಾರಂಭದಂದು ಬೆಳಿಗ್ಗೆ ಎ ಪಾಪರೆಡ್ಡಿಯವರು ನಿವಾಸದಿಂದ ತೆರೆದ ವಾಹನದ ಮೆರವಣಿಗೆ ನಗರದ ವಿವಿಧ ರಸ್ತೆಗಳ ಮೂಲಕ ಗದ್ವಾಲ್ ರಸ್ತೆ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪಕ್ಕೆ ಆಗಮಿಸಿ ಅದ್ದೂರಿಯ ಸನ್ಮಾನ ನೀಡಲಾಗುತ್ತದೆ. ಸಮಾಜದ ಮಹಿಳೆಯರು, ಯುವಕರು, ಜನರು, ಹಿತೈಷಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಸಮಾಜದವರು 8 ರಾಜ್ಯಗಳಿಂದ ಬಂದು ಅಲ್ಲಿ ಹೈದರಾಬಾದ್ನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಐಕಾನ್ ಲೆಜೆಂಡ್ ಪ್ರಶಸ್ತಿಯನ್ನು ನೀಡಿದ ಸಲುವಾಗಿ ಅವರಿಗೆ ನಮ್ಮ ರಾಯಚೂರು ನಗರದಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಉತ್ಪೂರ್ವಕವಾದ ಸಮಾರಂಭವನ್ನು ಏರ್ಪಾಡು ಮಾಡಬೇಕಂತಕ್ಕಂಥ ಇದನ್ನು ನಾವು ತೀರ್ಮಾನವನ್ನು ಮಾಡಿದ್ದೇವೆ. 6ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪಾಪರೆಡ್ಡಿಯವರ ಮನೆಯಿಂದ ಪ್ರಾರಂಭಗೊಂಡು ಚಂದ್ರಕಾಂತ್ ಟಾಕೀಸು, ಚೌರಸ್ತ, ಸಿಟಿ ಟಾಕೀಸ್ನಿಂದ ವೀರಾಂಜನೇಯ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮೂಲಕ ಇದು ಮಾಡಿ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮವನ್ನು ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಎಲ್ಲ ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಭಾಗವಹಿಸ್ತಾರೆ. ಆ ಒಂದು ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತೇಳಿ ನಮ್ಮ ಸಮಾಜದ ಎಲ್ಲ ಮುಖಂಡರು ತೀರ್ಮಾನವನ್ನು ಮಾಡಿದ್ದೇವೆ. 8 ರಾಜ್ಯಗಳಿಂದ ಬಂದಿರತಕ್ಕಂಥ IAS, IPS ಎಲ್ಲರೂ ಅವರ ಜೊತೆಗೆ ನಮ್ಮ ಪಾಪರೆಡ್ಡಿಯವರನ್ನು ಕೂಡ ಅಸ್ಸಾಂ ರಾಜ್ಯದ ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ನಮ್ಮ ಸಮಾಜದವರಾಗಿರ್ತಕ್ಕಂಥ ಅವರು ಮತ್ತು ಪಾಪರೆಡ್ಡಿ ಅವರನ್ನು ಇಬ್ಬರೂ ಕೂಡ ತೆಲಂಗಾಣದ ಹೈದರಾಬಾದ್ನಲ್ಲಿ ಭಾಳ ಅದ್ಭುತವಾಗಿ ಸ್ವಾಗತವನ್ನು ಚೀಫ್ ಸೆಕ್ರೆಟರಿ ತಮಿಳುನಾಡು ಅಸ್ಸಾಂ ಹೆಸರು ಗೊತ್ತಿಲ್ಲ, ಮಾಡ್ತೀನಿ. ಚೀಫ್ ಸೆಕ್ರೆಟರಿ ಮಾಡ್ತೀನಿ. ಅಸ್ಸಾಂ ಇಬ್ಬರಿಗೆ ಮಾಡಿದ್ರು. ಪಾಪರೆಡ್ಡಿ ಅವರಿಗೆ ಚೀಫ್ ಸೆಕ್ರೆಟರಿ ಇಬ್ಬರಿಗೆ ಮಾಡಿದ್ರು. ಆ ಒಂದು ಕಾರ್ಯಕ್ರಮ ಪುದುಚೇರಿ ನಮ್ಮ ರಾಜ್ಯದಲ್ಲಿ ನಮ್ಮ ಕಮ್ಯುನಿಟಿಯವರು ರಾಜ್ಯಗಳು
ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ರಾಘವೇಂದ್ರ ಉಟ್ಕೂರು, ಎನ್ ಶ್ರೀನಿವಾಸ ರೆಡ್ಡಿ, ಪುಂಡ್ಲಂ ರಾಜೇಂದ್ರ ರೆಡ್ಡಿ, ಗೂಡ್ಸಿ ನರಸರೆಡ್ಡಿ ಸೇರಿದಂತೆ ಅನೇಕರಿದ್ದರು. ಗೋಲ್ ಮಾರ್ಕೆಟ್ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ನವರಾತ್ರಿ ಉತ್ಸವದ ಕಾರ್ಯಕ್ರಮ. ಆತ್ಮೀಯರೇ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಗುರುವಾರ ದಿನಾಂಕ 3/10/2024 ಬೆಳಗ್ಗೆ 9 ಗಂಟೆಗೆ ಘಟ ಸ್ಥಾಪನೆ ಮತ್ತು ಪೂಜಾ ಕಾರ್ಯಕ್ರಮ. ಗುರುವಾರ ದಿನಾಂಕ 3/10/2024 ಪ್ರಾರಂಭವಾಗಿ ಶನಿವಾರ ದಿನಾಂಕ 12/10/2024 ಪ್ರತಿದಿನ ವಿವಿಧ ಕಾರ್ಯಕ್ರಮಗಳು ಜರುಗುವುದು. ಕಾರಣ ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾರಮ್ಮ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿಶೇಷ ಸೂಚನೆ: ಪ್ರತಿದಿನ ರಾತ್ರಿ 8 ಗಂಟೆಯಿಂದ ಅನ್ನಸಂತರ್ಪಣೆ ಇರುತ್ತದೆ ಮತ್ತು ದಾಂಡಿಯಾ ಕಾರ್ಯಕ್ರಮ ಪ್ರತಿದಿನ ರಾತ್ರಿ 8 ಗಂಟೆಯಿಂದ 11 ಗಂಟೆಯವರೆಗೆ. ಶುಕ್ರವಾರ ದಿನಾಂಕ 11/10/2024 ಬೆಳಗ್ಗೆ 9ಕ್ಕೆ ಆಯುಧ ಪೂಜೆ ದಿನದಂದು ವಿಶೇಷ ಪೂಜೆ, ನಂತರ ಬೃಹತ್ ಮೆರವಣಿಗೆ ಮಾರಮ್ಮ ದೇವಿ ದೇವಸ್ಥಾನದಿಂದ ಮುತ್ಯಾಲಮ್ಮ ದೇವಸ್ಥಾನ ಸ್ಟೇಷನ್ ರಸ್ತೆ ರಾಯಚೂರು. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀ ಬಿ ರಮೇಶ್, ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 4 ರಾಯಚೂರು ಮತ್ತು ಶ್ರೀ ಮಾರಮ್ಮ ದೇವಿ ದೇವಸ್ಥಾನ ಸಮಿತಿ, ಗೋಲ್ ಮಾರ್ಕೆಟ್ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು. ಗ್ರಾಮದಲ್ಲಿ ಸರ್ವೆ ನಂಬರ್ 51/ರಲ್ಲಿರುವ 12 ಎಕರೆ 36 ಗುಂಟೆ ಭೂಮಿಯನ್ನು ಸರ್ಕಾರಿ ಜಮೀನು ಸುಮಾರು ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದು, ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರುವ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರು 60 ಲಕ್ಷ ರೂಪಾಯಿ ಹಣ ನೀಡದೇ ಇರುವುದರಿಂದ ಭೂಮಿಯಲ್ಲಿ ಬಿತ್ತನೆ ಮಾಡಿದ್ದ ಬೆಳೆಯನ್ನು ಅಧಿಕಾರಿಗಳಿಂದ ದೌರ್ಜನ್ಯದಿಂದ ನಾಶ ಮಾಡಿದ್ದಾರೆ ಎಂದು ಸಾಗುವಳಿ ಮಾಡುತ್ತಿರುವ ನಿತ್ಯಾನಂದ ಅವರು ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಭೂಮಿಯನ್ನು ಪರಮೇಶ ದಿನ್ನೆ ಇವರು ಸಾಗುವಳಿ ಮಾಡುತ್ತಿದ್ದು, ಫಾರಂ 57 ಅರ್ಜಿಯನ್ನು ಅಕ್ರಮ ಸಕ್ರಮ ಸಮಿತಿಗೆ ಸಲ್ಲಿಸಲಾಗಿದೆ. ರಾಯಚೂರು ತಹಸೀಲ್ದಾರರು ಸಹ 2023 ಜನವರಿ 31ರಂದು ಸೂಚನೆ ನೀಡಿದ್ದರಿಂದ ಕಂದಾಯ ನಿರೀಕ್ಷಕರು ಯರಗೇರ ಸ್ಥಳ ಪರಿಶೀಲಿಸಿ ಪಂಚನಾಮೆ ದಾಖಲೆಗಳೊಂದಿಗೆ ಸಲ್ಲಿಸಲು ಸೂಚಿಸಿದ್ದರು. ಕಂದಾಯ ಅಧಿಕಾರಿಗಳು 2023 ಮೇ 15ರಂದು ವರದಿಯನ್ನು ಸಹ ನೀಡಿ ಭೂಮಿಯನ್ನು ಮಂಜೂರು ಮಾಡಲು ಶಿಫಾರಸು ಮಾಡಿದ್ದಾರೆ. ಭೂಮಾಪಕರು ಸಹ 2023 ಜನವರಿ 12ರಂದು ಅಳತೆ ಮಾಡಿ ಜಮೀನಿನಲ್ಲಿ 6 ಜನ ಸಾಗುವಳಿ ಮಾಡುತ್ತಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಆದರೆ ಭೂಮಿಯಲ್ಲಿ ಜೂನ್ ತಿಂಗಳಲ್ಲಿ ಬಿತ್ತನೆ ಮಾಡಿ 15 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ.
ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷರಾಗಿರುವ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರನ್ನು ಭೇಟಿ ಮಾಡಿದಾಗ ಎಕರೆಗೆ 5 ಲಕ್ಷ ರೂಪಾಯಿಗಳಂತೆ 60 ಲಕ್ಷ ರೂಪಾಯಿ ನೀಡಿದರೆ ಮಂಜೂರು ಮಾಡುವುದಾಗಿ ಹೇಳಿದ್ರು. ಹಣ ನೀಡದೇ ಇರುವುದರಿಂದ ತಹಸೀಲ್ದಾರರು ಮೂಲಕ ಗ್ರಾಮ ಆಡಳಿತಾಧಿಕಾರಿ ದಿನ್ನಿ ಸಚಿನ್ ಮತ್ತು ಗುಂಜಲೆ ಆಡಳಿತಾಧಿಕಾರಿ ಶಿವಕುಮಾರ್ ಇವರ ಮೂಲಕ ಯಾವುದೇ ನೋಟಿಸ್ ನೀಡದೆ ಮಾಹಿತಿಯೂ ನೀಡದೆ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ಹಾನಿ ಮಾಡಿದ್ದಾರೆ. ಸರ್ಕಾರಿ ಜಮೀನು ಎಂದು ಪೊಲೀಸರು ಬೆದರಿಸುತ್ತಿದ್ದಾರೆ. ಜಮೀನಿಗೆ ಸಂಬಂಧಿಸಿದಂತೆ ವ್ಯಾಜ್ಯವೊಂದು ಕಲಬುರಗಿ ಪೀಠದಲ್ಲಿ ವಿಚಾರಣೆ ಹಂತದಲ್ಲಿದೆ. ಹೈಕೋರ್ಟ್ ಸಹ ತಡೆಯಾಜ್ಞೆ ನೀಡಿದೆ. ನ್ಯಾಯಾಲಯ ಆದೇಶವನ್ನು ಗೌರವಿಸದೆ ಹತ್ತಿ ಬೆಳೆ ನಾಶ ಮಾಡಿದ್ದಾರೆ. ಕೂಡಲೇ ಭೂಮಿ ಸಾಗುವಳಿಗೆ ಇರುವ ತೊಂದರೆಯನ್ನು ನಿವಾರಿಸಬೇಕು. ಇಲ್ಲದೆ ಹೋದಲ್ಲಿ ಅಕ್ಟೋಬರ್ 5ರಂದು ನಗರಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿಗಳ ಮುಂದೆ ವಿಷ ಸೇವಿಸಿ ಕುಟುಂಬಸ್ಥರು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಸಿದರು. ಪಕ್ಷಕ್ಕೆ ಓಟ್ ಹಾಕ್ತೀವಿ ಅಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಅವ್ರಿಗೆ ನಮ್ಗೆ ಇದೇ ತರ ನಮ್ಮೂರಿನ ಸಾಹೇಬರಿಗೆ ಕಾರ್ಯಕರ್ತ ಅವರು ಬಿಜೆಪಿ ನಮ್ಗೆ ಅವರು ನಮಗೆ ಬಿಜೆಪಿ ಕಾರ್ಯಕರ್ತರಂತ ನೀವು ಅಂತ ಅವರಂದ್ರೆ ನಿತ್ಯಾನಂದ ಸ್ವಾಮಿ ಕುಲ್ಬರ್ಗಿ ಕೋಟೆಯಲ್ಲಿ ನಮ್ಮನ್ನು ಡಬ್ಬಲ್ ಎಲ್ಲ ಅವರು ಸಹ ಅವರು ಬೆಳೆದಂತ ಅವರಿಗೆ ನಾವು ಊರಾಗಿದೆ ಡಬ್ಬಲ್ಲೇ ಏನಿಲ್ಲ ಸರ್ ಏನಿಲ್ಲ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸಾಹೇಬ್ ಅವರು ನಮಗಿದ್ದಾರೆ. ನಾವು ಬಿಜೆಪಿ ಓಟ್ ಹಾಕ್ತೀವಿ ಅಷ್ಟೇ ಹೊರತು ಇತರ ಆ ಥರ ಓಟ್ ಹಾಕ್ತೀವಿ. ಹೇಳಿಲ್ಲ ಬಿಜೆಪಿ ಪಾರ್ಟಿಗೆ ಹೋಗಿರಲಿಲ್ಲ. ದಿನಾಂಕ ಸೋಮವಾರ 9 ತಾರೀಕು 2024ರಂದು ಏಕಾಏಕಿಯಾಗಿ ಬೆಳಗ್ಗೆ ಮುಂಜಾನೆ ಈ ಸಂದರ್ಭದಲ್ಲಿ ಸಾಗುವಳಿದಾರರಾದ ಪರಮೇಶ, ಪದ್ಮಾವತಿ, ಸುಜಾತ, ಸರಸ್ವತಿ, ಮಹಾದೇವಿ, ಪದ್ಮಾವತಿ, ತಿಮ್ಮಪ್ಪ ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ವಿರೋಧಿಸಿ ಅಕ್ಟೋಬರ್ 5ರಂದು ನಗರಕ್ಕೆ ಆಗಮಿಸಲಿರುವ ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಗೆರವು ಮಾಡಲಾಗುತ್ತದೆ ಎಂದು ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದರು. ಪ್ರಕರಣದ ಕುರಿತಂತೆ ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಮೂರ್ತಿ ಪೀಠ ರಾಜ್ಯ ಸರ್ಕಾರಗಳಿಗೆ ಒಳ ವರ್ಗೀಕರಣಕ್ಕೆ ಅವಕಾಶ ನೀಡಿದೆ. ಈಗಾಗಲೇ ಹರಿಯಾಣ ಸರ್ಕಾರ ಮೀಸಲಾತಿ ವರ್ಗೀಕರಣಕ್ಕೆ ಮುಂದಾಗಿದೆ. ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಆದೇಶ ಬಂದರೆ ಮಾತ್ರ ಜಾರಿಗೊಳಿಸುವುದಾಗಿ ಹೇಳುತ್ತಿದೆ. ಸುಪ್ರೀಂ ಕೋರ್ಟ್ ಆದೇಶಕ್ಕಿಂತ ಯಾರೂ ದೊಡ್ಡವರಲ್ಲ. ಕೂಡಲೇ ಒಳ ಮೀಸಲಾತಿ ವರ್ಗೀಕರಣಗೊಳಿಸಲು ವಿಳಂಬ ಮಾಡುತ್ತಿರುವುದನ್ನು ಖಂಡಿಸಿ ಗೆರವು ಮಾಡಲಾಗುತ್ತದೆ. ಮಲ್ಲಿಕಾರ್ಜುನ ಖರ್ಗೆಯವರು ಮೀಸಲಾತಿ ರಾಜಕೀಯ ಮಾಡದೆ ಜಾರಿಗೆ ಕರ್ನಾಟಕ, ತೆಲಂಗಾಣ ಸೇರಿ ಕಾಂಗ್ರೆಸ್ ಸರ್ಕಾರವಿರುವ ರಾಜ್ಯಗಳಿಗೆ ಸೂಚನೆ ನೀಡಬೇಕೆಂದು ಆಗ್ರಹಿಸಿದರು. ಆ ಸಂದರ್ಭದಲ್ಲಿ ಮೊದಲನೇ ಅಜೆಂಡಾ ಒಳ ಮೀಸಲಾತಿ ವರ್ಗೀಕರಣ ನಾವೇ ಜಾರಿ ಮಾಡ್ತೀವಿ, ಶಿಫಾರಸು ಮಾಡ್ತೀವಿ ಅಂತ ಹೇಳಿದಂಥ ಸನ್ಮಾನ್ಯ ಶ್ರೀ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಅವತ್ತಿನ ಸಂದರ್ಭದಲ್ಲಿ ಹೇಳಿದರು. ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಕೂಡ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದಿದೆ. ಆದರೂ ಇವತ್ತು ಒಳ ಮೀಸಲಾತಿ ಬಗ್ಗೆ ಕೂಡ ಇಲ್ಲಿ ಮಾತನಾಡ್ತಾ ಇಲ್ಲ. ಕಳೆದ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಏನು ಆಯಾ ರಾಜ್ಯ ಸರ್ಕಾರಗಳು 7 ಬೆಂಚಿನ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪು, ಆ ತೀರ್ಪಿನ ಅನುಗುಣವಾಗಿ ಆಯಾ ರಾಜ್ಯ
ಈ ವರ್ಗೀಕರಣ ಮಾಡಿಕೊಳ್ಳಬಹುದು ಅಂತೇಳಿ ಜನರತ್ತ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಅನುಗುಣವಾಗಿ ತೀರ್ಪು ಬಂದ ತಕ್ಷಣವೇ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದ್ದಾರೆ, ಜಾರಿ ಮಾಡ್ತು ಅಂತ ಹೇಳಿದ್ದಾರೆ. ಅದೆಲ್ಲ ಪತ್ರಿಕೆಯಲ್ಲಿ ಬಂದಿದೆ, ಮೀಡಿಯಾದಲ್ಲಿ ಬಂದಿದೆ, ಎಲ್ಲರೂ ಗೊತ್ತಿದ್ದ ವಿಷಯ. ಆದರೆ ಇವತ್ತಿನವರೆಗೂ ಕೂಡ ಒಳಮೀಸಲಾತಿ ಬಗ್ಗೆ, ವರ್ಗೀಕರಣ ಬಗ್ಗೆ ಎಲ್ಲಿ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸುವುದರಿಂದ ಏನು ರಾಯಚೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ ಟಿಪಿ ಕೂಡ ಬಂದಿದೆ. 4 ಮತ್ತು 5ನೇ ತಾರೀಕು ರಾಯಚೂರು ನಗರಕ್ಕೆ ಬರ್ತಾ ಇದ್ದಾರೆ, ಮಾನವಿ ಮತ್ತು ಸಿಂಧನೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾವು ಕಣ್ಣಲ್ಲಿ ಗೆರವು ಮಾಡಬೇಕು. ನಮ್ಮ ಏಕೈಕ ಬೇಡಿಕೆ ಒಳಮೀಸಲಾತಿ ಬೇಡಿಕೆ, ಒಳಮೀಸಲಾತಿ ವರ್ಗೀಕರಣ, ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕಂತ ಹೇಳಿ ಸುಮಾರು 30 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಬರ್ತಾ ಇದ್ದೀವಿ. ಈ ಹೋರಾಟದ ಪ್ರತಿಫಲ ಮಾದಿಗಷ್ಟೇ ಅಲ್ಲ, ಮಾದಿಗರಲ್ಲಿ ಬರುವಂಥ ಉಪಜಾತಿಗಳು. ಈ ಸಂದರ್ಭದಲ್ಲಿ ದುಳ್ಳಯ್ಯ ಗುಂಜಳ್ಳಿ, ರಂಜಿತ್ ದಂಡೋರ, ಅನಿಲ್ ಕುಮಾರ್ ತಲಮಾರಿ, ಹನುಮಂತು ಜುಲಂಗೇರ, ಭೀಮೇಶ ತುಂಟಾಪುರು, ನರಸಿಂಹಲು ಗಾಜರಾಳ, ದಾವೇದ ಮರ್ಚಟಾಳ್ ಸೇರಿದಂತೆ ಅನೇಕರಿದ್ದರು. ಅಕ್ಟೋಬರ್ 5ರಂದು ಮುಖ್ಯಮಂತ್ರಿಗಳಿಗೆ ಗೆರಾವ್ ಮಾಡಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಎಸ್ ಮಾರೆಪ್ಪ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಕುಂಟು ನೆಪಗಳನ್ನು ಹೇಳುತ್ತಾ ವಿಳಂಬಕ್ಕೆ ಮುಂದಾಗಿರುವುದು ಖಂಡನೀಯ. ಸರ್ಕಾರ ಬಳಿ ಎಜೆ ಸದಾಶಿವ ಆಯೋಗ ಸೇರಿದಂತೆ ಇರುವ ದತ್ತಾಂಶಗಳ ಮೇಲೆ ಮೀಸಲಾತಿ ಜಾರಿಗೆ ಮುಂದಾಗಬೇಕು ಎಂದು ಆಗ್ರಹಿಸಿದರು. ಆದರೆ ಕಾಂಗ್ರೆಸ್ ಪಕ್ಷದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದು ರಚಿಸಿರುವುದು ಖಂಡನೀಯ. ಕಾಂಗ್ರೆಸ್ ಆಡಳಿತದಲ್ಲಿರುವ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ತಡೆಯಲಾಗುತ್ತದೆ. ಹರಿಯಾಣದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಈಗಾಗಲೇ ಜಾರಿಗೆ ಮುಂದಾಗಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ಜಾರಿಗೆ ಮುಂದಾಗಬೇಕು. ಇಲ್ಲದೇ ಹೋದಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟ ಸಚಿವರುಗಳಿಗೆ ಕಂಡಲ್ಲಿ ಗೆರವು ಹಾಕಿ ಪ್ರತಿಭಟನೆ ಹೋರಾಟ ಸಮಿತಿ ನಿರ್ಧರಿಸಿದೆ ಎಂದರು. ಅಲ್ಲದೆ ಸರ್ಕಾರಿ ಕಾರ್ಯಕ್ರಮಗಳಿಗೂ ಅಸಹಾಯಕ ಚಳವಳಿ ರೂಪಿಸಲಾಗುತ್ತದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗಳಲ್ಲಿ ಮಾದಿಗ ಸಮುದಾಯದವರಿಗೆ ಟಿಕೆಟ್ ನೀಡುವುದು, ರಾಯಚೂರು ಜಿಲ್ಲೆಯಲ್ಲಿ ಮಾದಿಗ ಸಮುದಾಯದವರಿಗೆ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಲು ಅವಕಾಶ ನೀಡಬೇಕೆಂದು ಆಗ್ರಹಿಸುತ್ತೇವೆ ಎಂದರು. ಆದರೆ ನಾವು ಪದೇ ಮಾತಾಡ್ತೀವಿ. ಜೆ.ಸಿ. ಮಾಧುಸ್ವಾಮಿ ಆಲ್ರೆಡಿ ಎಕ್ಸೆಪ್ಟ್ ಮಾಡುವಂಥ ಒಂದು ಶಿಫಾರಸು, ಆ ಶಿಫಾರಸಿನಲ್ಲಿ ಏನು ಸದಸ್ಯರು ಆಯೋಗದ ದತ್ತಾಂಶಗಳು ಮತ್ತು ವಿವಾದಾಂಶಗಳನ್ನು ಎಕ್ಸೆಪ್ಟ್ ಮಾಡ್ಕೊಂಡಿರುವಂಥ ಒಂದು ಶಿಫಾರಸಿನಲ್ಲಿ ಹೇಳ್ಕೊಂಡಿದ್ರು ಕೂಡ ಅದನ್ನು ಯಾರು ಪರಿಗಣನೆಯಲ್ಲಿ ತಗೊಳ್ತಿಲ್ಲ. ಇನ್ನೊಂದು ಹೋರಾಟಗಾರರು ಕೂಡ ಅದರ ಬಗ್ಗೆ ಭಾಳ ಕಡಿಮೆ ಮಾತಾಡ್ತಾರೆ. ಮುಂದುವರೆದು 13 ಮತ್ತು 13/9ಕ್ಕೆ ದೆಹಲಿಯಲ್ಲಿ ಸೆಪ್ಟೆಂಬರ್ನಂದು ಕಾಂಗ್ರೆಸ್ ಹೈಕಮಾಂಡ್ ಒಂದು ಮೀಟಿಂಗ್ ಕರೀತಾರೆ. ಆ ಮೀಟಿಂಗ್ನಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಒಂದು ಶಿಫಾರಸನ್ನು ಯಾರಿಗೆ ಮಾಡಬೇಕಂತ ಒಂದು ಸಭೆ ಮಾಡ್ತಾರೆ, ಒಂದು ನಿರ್ಣಯ ತಗೊಳ್ತಾರೆ. ಅದೇನಂತಂದರೆ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿ ಕೊಡ್ತಕ್ಕಂಥ ಶಿಫಾರಸನ್ನು ಅದರ ಅನ್ವಯ ಇವರು ಜಾರಿ ಮಾಡಬೇಕು ಅಂತ ಒಂದಿದೆ. ಅವ್ರು ಯಾವ ಶಿಫಾರಸುಗಳು ಅವ್ರು ಕೊಡಬೇಕು, ಇವರು ಜಾರಿ ಯಾವಾಗ ಮಾಡಬೇಕು, ಇದು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಈ ಒಂದು ಏನು ಕೆಲಸವನ್ನು ಆಗುವಂಥ ಮುಂದೂಡ್ತಕ್ಕಂಥ ಒಂದು ಕೆಲಸ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇ ಈ ಎಲ್ಲ ಕಾರಣಗಳಿಂದ ನಾವು ಯಾವುದೇ ಹೋರಾಟಗಳನ್ನು ಮಾಡಿದ್ರು ಕೂಡ ಸರ್ಕಾರ ಮಟ್ಟಕ್ಕೆ ಅದು ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ಇವಾಗ ಎಲೆಕ್ಷನ್ಗಳಿಲ್ಲ. ಈ ಕಾರಣಕ್ಕಾಗಿ ಈ ನಮ್ಮ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ಹೋರಾಟ ನಡೆಸಬೇಕಂತ ನಾವು ತೀರ್ಮಾನ ಮಾಡಿದ್ವಿ. ಕಾಂಗ್ರೆಸ್, ಕರ್ನಾಟಕ ಕಾಂಗ್ರೆಸ್ನ ಮುಖ್ಯಮಂತ್ರಿಯನ್ನು ಸೇರಿಕೊಂಡು ಸಚಿವರುಗಳು ಯಾವುದೇ ಕಡೆ ಬರಲಿ ಕಂಡಲ್ಲಿ ಅವ್ರನ್ನ ಗೆರವುಗಳ ಮಾಡಬೇಕಂತಕ್ಕಂಥದ್ದು ಅವರಿಗೆ ಬಿಸಿ ಮುಗಿಸ್ಬೇಕು. ಹೆಚ್ಚು ಕಡೆ ಅವ್ರಿಗೆ ಬಿಸಿ ಮುಗಿಸಿದ್ರೆ ಸರ್ಕಾರದಲ್ಲಿ ಒತ್ತಡ ಬರ್ತಂತ ನಾವು ಅಂದ್ಕೊಳ್ತೀವಿ. ಮತ್ತು ಹರಿಯಾಣ ರಾಜ್ಯ ಇವತ್ತು ನಮಗೆ ಏನು ಪಂಕ್ತಿ ಇದೆ, ಅಲ್ಲಿ ಅವರು ಆಲ್ರೆಡಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ ಎಲೆಕ್ಷನ್ ಆದಮೇಲೆ ಅದನ್ನು ಮುಂದೆ. ಈ ಸಂದರ್ಭದಲ್ಲಿ ಹೇಮರಾಜ ಹಾಸ್ಕಿಯಾಳ, ಆಂಜನೇಯ ಉಟ್ಕೋರು, ಶ್ರೀನಿವಾಸ್ ಕೊಪ್ಪಾರ, ಶ್ರೀನಿವಾಸ ಕಲವಲದೊಡ್ಡಿ, ಅಬ್ರಾಹಂ ನರಸಿಂಹಲು, ತಾಯಪ್ಪ ಗಾಣದಾಳ ಸೇರಿದಂತೆ ಅನೇಕರಿದ್ದರು. ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರಿನಲ್ಲಿ ಶುಕ್ರವಾರದಿಂದ 9 ದಿನಗಳ ದಸರಾ ಉತ್ಸವ ನಡೆಯಲಿದೆ ಹಾಗೂ ಅಕ್ಟೋಬರ್ 5ರಂದು ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಕಾರ್ಯಕ್ರಮವನ್ನು ಬೆಳಗ್ಗೆ 10ರಂದು ಹಮ್ಮಿಕೊಂಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಹೇಳಿದರು.
ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರು ತಾಲೂಕು ಮಟ್ಟದ ದಸರಾ ಆಚರಣೆ ಸರ್ಕಾರದ ಮಟ್ಟದಲ್ಲಿ 9 ದಿನಗಳವರೆಗೆ ನಡೆಯಲಿದೆ. ದಸರಾ ಉತ್ಸವಕ್ಕೆ ಸರ್ಕಾರದಿಂದ 75 ಲಕ್ಷ ಹಾಗೂ ಸ್ಥಳೀಯ ದೇಣಿಗೆಯಿಂದ 50 ಲಕ್ಷ ಒಟ್ಟು 1.50 ಕೋಟಿ ವೆಚ್ಚವಾಗಲಿದೆ. 9 ದಿನಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ. ಸಾಹಿತ್ಯ ದಸರಾ, ಮಹಿಳಾ ದಸರಾ, ರೈತ ದಸರಾ, ನೌಕರರ ದಸರಾ, ಕ್ರೀಡಾ ದಸರಾ, ಕಲಾ ದಸರಾ, ಯುವ ದಸರಾ ಮತ್ತು ಜಂಬೂ ಸವಾರಿ ಏರ್ಪಡಿಸಲಾಗಿದೆ ಎಂದರು. ಅಕ್ಟೋಬರ್ 5ರಂದು ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟದ ಕಾರ್ಯಕ್ರಮ ಕೃಷಿ ವಿವಿ ಆವರಣದಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸಿಎಂ ಅವರು ಉದ್ಘಾಟಿಸಲಿದ್ದಾರೆ. ಬೆಳಿಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮೆರವಣಿಗೆ ಚಾಲನೆ ನೀಡಲಿದ್ದಾರೆ. ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಕೃಷಿ ವಿವಿವರೆಗೆ ನಡೆಯಲಿದೆ. ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ಈ ಕಾರ್ಯಕ್ರಮಕ್ಕೆ 1 ಕೋಟಿ ಖರ್ಚು ಮಾಡುತ್ತಿದ್ದು, ಈ ಸರ್ಕಾರದಿಂದ 70 ಲಕ್ಷ ಹಾಗೂ ನಗರಸಭೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 30 ಲಕ್ಷ ಒಟ್ಟು 1 ಕೋಟಿ ವೆಚ್ಚದಲ್ಲಿ ಕಾರ್ಯಕ್ರಮ ಮಾಡಲಾಗುತ್ತದೆ ಎಂದರು. ಅಕ್ಟೋಬರ್ 4ನೇ ತಾರೀಕು ಸಿಂಧನೂರು ದಸರಾದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ. ಇದು 9 ದಿನ ಕಾರ್ಯಕ್ರಮ. ಬೇರೆ ಬೇರೆ ರೀತಿ ಮೈಸೂರು ದಸರಾ ಮಾದರಿಯಲ್ಲಿ ಸಿಂಧನೂರಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಯುವ ದಸರಾ ಇರುತ್ತೆ, ರೈತ ದಸರಾ ಇರುತ್ತೆ, ಮಹಿಳಾ ದಸರಾ ಇರುತ್ತೆ. ಆ ಥರ ವಿಭಿನ್ನ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ CM ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಸಿಂಧನೂರಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೈಗೊಳ್ತಾರೆ. ಅದಾದಮೇಲೆ 4ನೇ ತಾರೀಕು ಅಲ್ಲಿ ಸಿಂಧನೂರು ಕಾರ್ಯಕ್ರಮ ಮುಗಿಸಿ ಇವತ್ತು ರಾಯಚೂರಿಗೆ ಬಂದು ಇಲ್ಲಿ ಹಾಲ್ಟ್ ಮಾಡ್ತಾರೆ. ರಾಯಚೂರಲ್ಲಿ ಬೆಳಿಗ್ಗೆ ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ಗೋಕಾಕ್ ಚಳುವಳಿದು ಒಂದು ವಿಶಿಷ್ಟ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ನಾವು 3 ಜನ ಸೇರಿ ಇದನ್ನ ಮಾಡ್ತಾ ಇದ್ದೀವಿ. ಗೋಕಾಕ್ ಚಳುವಳಿದು 40 ವರ್ಷದ ಸಂಭ್ರಮ ಆಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಿಂದೆ ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ. ಹಿಂದೆ ಏನು ಗೋಕಾಕ್ ಚಳುವಳಿ ನಡೆದು ಬಂದ ದಾರಿ ಏನು, ಅದರಿಂದ ಏನೇನು ನಮ್ಮ ಕನ್ನಡ ಭಾಷೆಗೆ, ಕನ್ನಡಿಗರಿಗೆ, ಕರ್ನಾಟಕ ರಾಜ್ಯಕ್ಕೆ ಏನು ಯಾವ ರೀತಿ ದಿಕ್ಕನ್ನೇ ಬದಲಿಸ್ತು, ಅದ್ರ ಜೊತೆಗೆ ಮುಂದೆ ಅದನ್ನ ಕಂಟಿನ್ಯೂ ಮಾಡಬೇಕಂದ್ರೆ ಏನೇನು ಮಾಡಬೇಕು ಅಂತ ಒಂದು ಎಂಟೈರ್ ಡೇ ಪ್ರೋಗ್ರಾಮ್ನ ನಾವಿಲ್ಲಿ ರಾಯಚೂರಲ್ಲಿ ಮಾಡ್ತಾ ಇದ್ದೀವಿ. ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲಿ ಮಾಡ್ತಾ ಇದ್ದೀವಿ. ಬೆಳಿಗ್ಗೆ 8:00ವರೆಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಒಂದು 200 ಕಲಾ ತಂಡಗಳ ಮೂಲಕ ಬಸವೇಶ್ವರ ಸರ್ಕಲಿಂದ ಈ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಮೆರವಣಿಗೆನ ಇನಾಗ್ರೇಟ್ ಮಾಡ್ತಾರೆ. ಅದಾದಮೇಲೆ ಸುಮಾರು 10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಗೋಕಾಕ್ ಚಳುವಳಿ ಬಗ್ಗೆ ಆವಾಗ 1980ಸ್ದು ಒಂದು ವಿಡಿಯೋ ಕ್ಲಿಪ್ನ ಬಿಡುಗಡೆ ಮಾಡ್ತಾರೆ ಮತ್ತು ಗೋಕಾಕ್ ಚಳುವಳಿನ ಉದ್ಘಾಟಿಸಿ ಇದ್ರ ಬಗ್ಗೆ ಉದ್ಘಾಟನಾ ಭಾಷಣನ ಮಾಡ್ತಾರೆ. ಅದಾದಮೇಲೆ ಗೋಕಾಕ್ ಚಳುವಳಿದು ಬೇರೆ ಬೇರೆ ಪ್ರೋಗ್ರಾಮ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಡಿಟೋರಿಯಮಲ್ಲಿ ಕವಿಗೋಷ್ಠಿ ನಡೆಯುತ್ತೆ. ಅದಾದಮೇಲೆ ಮಧ್ಯಾಹ್ನ 2 ಗಂಟೆಯಿಂದ ಕಂಟಿನ್ಯೂಸ್ 8 ಗಂಟೆ ತನಕ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಥಳೀಯ ಕಲಾ ತಂಡಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ನಾವು ಕೊಡ್ತಾ ಇದ್ದೀವಿ. ಅದಾದಮೇಲೆ CM ಅವರು ಉದ್ಘಾಟನೆ ಮಾಡಿದ ಮೇಲೆ ಮಾನ್ವಿಗೆ CM ಸಾಹೇಬರು ಹೋಗ್ತಾರೆ. ಅಲ್ಲೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದವರಿಗೆ ಊಟ ಹಾಗೂ ವಸತಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ DCM DK ಶಿವಕುಮಾರ್, ಸಚಿವ ಶಿವರಾಜ್ ತಂಗಡಗಿ, ಜಿಲ್ಲಾ ಉಸ್ತುವಾರಿ ಸಚಿವ ಶರಣಪ್ರಕಾಶ್ ಪಾಟೀಲ್, ಸಚಿವ NS ಬೋಸರಾಜು ಸೇರಿ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮನೆ ಅವರು ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮದಲ್ಲಿ 3 ಗೋಷ್ಠಿಗಳು ನಡೆಯಲಿವೆ. ಗೋಕಾಕ್ ಚಳುವಳಿ ಹಿನ್ನೋಟ ಮತ್ತು ಮುನ್ನೋಟ ಮತ್ತು ಕವಿಗೋಷ್ಠಿ ನಡೆಯಲಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾತನಾಡಿ, ಅಕ್ಟೋಬರ್ 4 ಮತ್ತು 5ರಂದು CM ಸಿದ್ದರಾಮಯ್ಯ ಅವರು ಆಗಮಿಸಲಿದ್ದು, ಒಟ್ಟು 46 ಸೆಕ್ಷನ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತದೆ. ಸಿಂಧನೂರಿನಲ್ಲಿ 14 ಸೆಕ್ಟರ್, ಮಾನ್ವಿಯಲ್ಲಿ 11 ಸೆಕ್ಟರ್ ಹಾಗೂ ರಾಯಚೂರಿನಲ್ಲಿ 19 ಸೆಕ್ಟರ್ ಮಾಡಲಾಗಿದೆ ಎಂದರು. 3 ASP, 13 DSP, 55 ಇನ್ಸ್ಪೆಕ್ಟರ್, 140 ಸಬ್ ಇನ್ಸ್ಪೆಕ್ಟರ್, 300 ಅಡಿಷನಲ್ ಇನ್ಸ್ಪೆಕ್ಟರ್, 1700 ಪೊಲೀಸ್ ಪೇದೆಗಳು, 200 ಮಹಿಳಾ ಪೊಲೀಸರು, 13 DAR ಮತ್ತು 5 KSRP ತುಕಡಿ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮಾಡ್ಕೊಂಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ರಾಯಚೂರು ಜಿಲ್ಲೆಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಿನ್ನೂರಿಂದ ಸಿನ್ನೂರಿಂದ ರಾಯಚೂರು ಮತ್ತು ರಾಯಚೂರಿಂದ ಮಾನ್ವಿ
ಈ 3 ಪ್ರೋಗ್ರಾಮ್ಸ್ ಇದ್ದಾವೆ. ಸಿನ್ನೂರಲ್ಲಿ ಒಟ್ಟು 14 ಸೆಕ್ಟರ್ಗಳನ್ನ ಮಾಡ್ಕೊಂಡಿದ್ವಿ ಎಲ್ಲ ಆಯಾಮದಲ್ಲಿ. ಹಾಗೆಯೇ ರಾಯಚೂರಲ್ಲಿ ಒಟ್ಟು 19 ಸೆಕ್ಟರ್ ಮಾಡ್ಕೊಂಡಿದ್ದೀವಿ. ಮತ್ತು ಮಾನವಿನಲ್ಲಿ 11 ಸೆಕ್ಟರ್ಗಳು, ಒಟ್ಟು 44 ಸೆಕ್ಟರ್ಗಳು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತವೆ. ಅದರಲ್ಲಿ ಒಟ್ಟು ಬಂದೋಬಸ್ತ್ಗೆ 3 ಅಡಿಷನಲ್ ಎಸ್ ಪಿಗಳಿದ್ದಾರೆ, 13 DSPಸ್ಗಳಿದ್ದಾರೆ, 55 ಇನ್ಸ್ಪೆಕ್ಟರ್ಗಳು, 140 ಸಬ್ ಇನ್ಸ್ಪೆಕ್ಟರ್ಗಳು, 300 ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು 1700 ಹೆಡ್ ಕಾನ್ಸ್ಟೇಬಲ್ಸ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಸ್ ಇದ್ದಾರೆ. ಮತ್ತು ನಮ್ಮ ಮಹಿಳಾ SCPC 200 ಇದ್ದಾರೆ. ಮತ್ತು 15 DR ಪಾರ್ಟಿ ಇದೆ, 5 KSRP ಇದೆ. ಇದು ನಮ್ಮ ಫುಲ್ ಪ್ರೂಫ್ CM ಸಾಹೇಬರ ಆಗಮನಕ್ಕೆ ಮಾಡಿಕೊಟ್ಟಿರೋಂಥ ಒಂದು ಬಂದೋಬಸ್ತ್ ಸ್ಕೀಮ್ ಇದೆ. ಕೊಪ್ಪಳದವರು ಇಲ್ಲ. ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ CEO ರಾಹುಲ್ ತುಕಾರಾಮ್ ಪಾಂಡ್ವೆ ಅವರಿದ್ದರು. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಬೆಂಗಳೂರು, ಮಾನವಿ ಕನ್ನಡ ಸಾಹಿತ್ಯ ಪರಿಷತ್ತು, ಬಸವ ಕೇಂದ್ರ ಮಾನವಿಗಳ ಸಹಯೋಗದಲ್ಲಿ ಅಕ್ಟೋಬರ್ 6ರಂದು ಸಂಗೀತ ನೃತ್ಯೋತ್ಸವ ಮಾನವಿ ಪಟ್ಟಣದ GVR ಟೆಕ್ನೋ ಶಾಲೆಯಲ್ಲಿ ಮಧ್ಯಾಹ್ನ 2 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಸದಸ್ಯ ಎಂ ಕಾಸಿಂ ಮಲ್ಲಿಗೆ ಮಡವು ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಸಣ್ಣ ನೀರಾವರಿ ಸಚಿವ NS ಬೋಸರಾಜು ಉದ್ಘಾಟಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶಾಸಕ ಹಂಪಯ್ಯ ನಾಯ್ಕ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಮಾನವಿ ಬಸವ ಕೇಂದ್ರದ ಅಧ್ಯಕ್ಷ GM ರಂಗಪ್ಪ, ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ರವಿಕುಮಾರ್ ಪಾಟೀಲ್, GVR ಶಾಲೆಯ ಅಧ್ಯಕ್ಷ BV ರೆಡ್ಡಿ, ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಅಂಬಣ್ಣ ನುಲಿ, ವೆಂಕಯ್ಯ ಶೆಟ್ಟಿ ಆಗಮಿಸಲಿದ್ದಾರೆ. ಸಂಗೀತ ಕಾರ್ಯಕ್ರಮದಲ್ಲಿ ವಿರೂಪಾಕ್ಷಯ್ಯ ವಂದಲಿ ಇವರಿಂದ ಹಿಂದೂಸ್ತಾನಿ ಗಾಯನ, ಇಬ್ರಾಹಿಂ ದಡೇಸುಗೂರು ತಂಡದಿಂದ ಸುಗಮ ಸಂಗೀತ, ವಿದ್ವಾನ್ ನಾರಾಯಣ ಸ್ವಾಮಿ ತಂಡ ಕೋಲಾರ ಇವರಿಂದ ಶಾಸ್ತ್ರೀಯ ಸಂಗೀತ, ವೀರೇಶ್ ಹೂಗರ ಕಲಬುರಗಿಯವರಿಂದ ಭಕ್ತಿ ಸಂಗೀತ, ವೆಂಕಟೇಶ್ ನವಲಿಯವರಿಂದ ಗಮಕ ವಾಚನ, ವೆಂಕಟರಾವ್ ಕುಲಕರ್ಣಿಯವರಿಂದ ಗಮಕ ವ್ಯಾಖ್ಯಾನ, ವೀರೇಶ್ ಆಲಿಮಠರಿಂದ ವಚನ ಗಾಯನ, ಗೋಪಾಲ ಗುಡಿಬಂಡೆ ತಂಡದಿಂದ ದಾಸವಾಣಿ, ಶ್ರೇಯಸ್ ಜೋಶಿ ತಂಡದಿಂದ ಭರತನಾಟ್ಯ ಪ್ರದರ್ಶನ ನಡೆಯಲಿದೆ. ಗೋಪಾಲ ಗುಡಿಬಂಡೆ ಅಂತ ಮತ್ತೆ ತಂಡ, ಇವರು ದಾಸವಾಣಿ, ಮತ್ತೆ ಶ್ರೇಯಸ್ ಜೋಶಿ ಅಂತೇಳಿ ಅವರು ಭರತನಾಟ್ಯ ತಂಡ ಇದೆ ನಮ್ಮ ರಾಯಚೂರಿನಲ್ಲಿ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಗೋಸ್ರ ಸರ್ ಅವರು ಹೋಗ್ತಾರೆ, ಸಣ್ಣಿನವರು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು. ಮತ್ತು ಅಧ್ಯಕ್ಷತೆಯನ್ನು G. ಹಂಪಯ್ಯ ಸಾಹೇಬ್ ಅವರು, ಮಾನ್ಯ ಶಾಸಕರು, ಮಾನ್ಯ ವಿಧಾನಸಭೆ ಅವರು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವಪ್ರಭು ಪಾಟೀಲ್ ಬೆಟ್ಟದೂರು, ಮಾಜಿ ಜಿಲ್ಲಾಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್. ಅದೇ ರೀತಿಯಾಗಿ BM ರಂಗಪ್ಪ ಅವರು ಬಸವ ಕೇಂದ್ರದ ಅಧ್ಯಕ್ಷರು, ರವಿಕುಮಾರ್ ಪಾಟೀಲ್ ವಕೀಲರು ಮತ್ತು ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ. ಶ್ರೀ BV ರೆಡ್ಡಿ ಅವರು ಬರ್ತಾರೆ, ಅಧ್ಯಕ್ಷರು, ಇವರು BVR ಶಾಲೆಯ ಅಧ್ಯಕ್ಷರು. ಅಂಬಯ್ಯ ನುಲಿ ಇವರು ವಚನ ಗಾಯನ ಮತ್ತು ದಾಸ ಸಾಹಿತ್ಯದಲ್ಲಿ ದೊಡ್ಡ ಹೆಸರು. ಈ ಬಾರಿ ನೀವೆಲ್ಲ ಈಗಲೇ ಪ್ರಕಟ ಮಾಡಿದ್ದೀರಾ ಸುದ್ದಿಯನ್ನು. ನಮ್ಮ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯಿಂದ 16 ಪ್ರಶಸ್ತಿಗಳು ನಾವು ಪ್ರತಿ ವರ್ಷ ಇದು ಮಾಡ್ತೇವೆ. ಅದು ದೊಡ್ಡ ಸಾಧನೆ. ಅದರಲ್ಲಿ 2 ಗೌರವ ಪ್ರಶಸ್ತಿ ಇರ್ತದೆ. ಈ ಬಾರಿ ಗೌರವ ಪ್ರಶಸ್ತಿಯನ್ನು ಮಾನವಿಯಲ್ಲಿರುವಂತಹ ನಮ್ಮ ಅಂಬಯ್ಯ ನುಲಿಯವರಿಗೆ ಸಲ್ಲಿದೆ. ಬಹಳ ದೊಡ್ಡ ಅವರು ಗಾಯಕರು, ದಾಸ ಸಾಹಿತ್ಯ ಮತ್ತು ವಚನ ಸಾಹಿತ್ಯದಲ್ಲಿ ಜೊತೆಗೆ ಈ ರಾಜ್ಯದಲ್ಲಿರುವಂತಹ ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತ ಗಾಯಕರು ಸುರೇಶ್ ಅಸ್ಕಿಹಾಳ್ ಅವರು ಈ ಸರಿ ಕರ್ನಾಟಕ ಪ್ರಶಸ್ತಿಗೊಂಡು ಆಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಉಸ್ಮಾನ್ ಸಾಬ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಳ ಮೀಸಲಾತಿ ಜಾರಿ ವಿಳಂಬ ಖಂಡಿಸಿ ಜಿಲ್ಲಾ ಬಂದ್ ಯಶಸ್ವಿ, ಬಸ್ ವ್ಯಾಪಾರ ವಹಿವಾಟ ಸ್ಥಗಿತ. ಒಳ ಮೀಸಲಾತಿಗೆ ಸರ್ಕಾರ ವಿಳಂಬ ಧೋರಣೆ, ಸಂಘಟನೆಗಳ ಆಕ್ರೋಶ ರ್ಯಾಲಿ.
ಅಕ್ಟೋಬರ್ 5ರಂದು ಮಾನ್ವಿಯಲ್ಲಿ ಸ್ವಾಭಿಮಾನಿ ಸಮಾವೇಶ, ಸಿಎಂಗೆ ಹಿಂದುಳಿದ ವರ್ಗಗಳ ಬೆಂಬಲ ಶಾಂತಪ್ಪ. ಅಕ್ಟೋಬರ್ 5ರಂದು ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ, ಸರ್ಕಾರದಿಂದ ಇಂಗ್ಲಿಷ್ ಶಾಲೆ ತದ್ವಿರುದ್ಧ ನಡೆ, ರಾಘವೇಂದ್ರ ಕುಷ್ಟಗಿ. ಅಕ್ಟೋಬರ್ 6ರಂದು ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರಿಗೆ ಅಭಿನಂದನಾ ಸಮಾರಂಭ, ಜಿ ಬಸವರಾಜರೆಡ್ಡಿ. ಸಾಗುವಳಿ ಮಾಡುತ್ತಿರುವ ಭೂಮಿ ಸಕ್ರಮಕ್ಕೆ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡರಿಂದ ಹಣ ಬೇಡಿಕೆ, ಬೆಳೆ ನಾಶ, ನಿತ್ಯಾನಂದ ಆರೋಪ. ಅಕ್ಟೋಬರ್ 5ರಂದು ಮುಖ್ಯಮಂತ್ರಿಗಳಿಗೆ ಕಪ್ಪು ಪಟ್ಟಿ, ಮೀಸಲಾತಿ ಜಾರಿಗೆ ಆಗ್ರಹ, ನರಸಪ್ಪ ದಂಡೋರ. ಅಕ್ಟೋಬರ್ 5ರಂದು ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಮುಖ್ಯಮಂತ್ರಿಗಳಿಗೆ ಗೆರಾವ್, ಎಸ್ ಮಾರೆಪ್ಪ. ಅಕ್ಟೋಬರ್ 5ರಂದು ನಗರದಲ್ಲಿ ಗೋಕಾಕ್ ಚಳುವಳಿ ಹಿನ್ನೋಟ ಮುನ್ನೋಟ ಕುರಿತು ವಿಭಾಗ ಮಟ್ಟದ ಸಮಾವೇಶ, ಸಿಎಂ ಡಿಸಿಎಂ ಸೇರಿ ಹಲವರು ಭಾಗಿ, ಡಿಸಿ ನಿತೀಶ್. ಅಕ್ಟೋಬರ್ 6ರಂದು ಮಾನ್ವಿಯಲ್ಲಿ ಸಂಗೀತ ನೃತ್ಯ ಅಕಾಡೆಮಿಯಿಂದ ನೃತ್ಯ ಸಂಗೀತೋತ್ಸವ, ಕಾಸಿಂ ಮಲ್ಲಿಗೆ ಮಡವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.